ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ದೆಹಲಿ ಕಾರು ಸ್ಫೋಟದಲ್ಲಿ ವೈದ್ಯರ ಕೃತ್ಯ ಬಯಲಾದ ಬೆನ್ನಲ್ಲೇ ವಿಧ್ವಂಸಕರಿಗೆ ಕೆಲಸ ಕೊಟ್ಟಿದ್ದಂತಹ ಫರೀದಾಬಾದ್ನ ಅಲ್ಫಲಾ ವಿವಿಯ ಕರಾಳ ಮುಖ ಕೂಡ ಬಯಲಾಗಿದೆ. ಸುಸೈಡ್ ಬಾಂಬರ್ಗಳನ್ನು ಹುಟ್ಟು ಹಾಕುವ ಕಾರ್ಖಾನೆಯಾಗಿತ್ತ ಈ ವಿವಿ ಎಂಬ ಶಂಕೆ ಮೂಡಿದೆ. ಅಲ್ಫಲಾ ಕಾಲೇಜಿನಲ್ಲೇ ಇದ್ದ ಸ್ಲೀಪರ್ ಸೆಲ್ಸ್ ಲ್ಯಾಬ್. ಫರೀದಾಬಾದ್ ಉಗ್ರ ಮಾಡ್ಯೂಲ್ಗೆ ಇದೇ ತರಬೇತಿ ಕೇಂದ್ರನ. ಎಸ್, ಇದೇ ಅಲ್ಫಲಾ ಮೆಡಿಕಲ್ ಕಾಲೇಜು ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದೆ. ದೆಹಲಿ ಸ್ಫೋಟದ ಮಾಸ್ಟರ್ ಮೈಂಡ್ಗಳಿಗೆ ಆಶ್ರಯ ಕೊಟ್ಟ ಆರೋಪ ಹೊತ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಕಾಣಿಸಿಕೊಂಡಿದ್ದ ಒಂದು ಪೋಸ್ಟರ್ ಈ ಕಾಲೇಜಿನಲ್ಲಿದ್ದ ವೈದ್ಯರ ಮುಖವಾಡ ಕಳಚಿದೆ. ಅಲ್ಫಲಾ ಮೆಡಿಕಲ್ ಕಾಲೇಜಿನ ಮೇಲೆ ನವೆಂಬರ್ 7ರಂದು ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು ಜಂಟಿ ರೇಡ್ ಮಾಡಿದ್ರು. ಈ ವೇಳೆ ರೈಫಲ್, ಪಿಸ್ತೂಲ್, ಗನ್ ಪೌಡರ್ ಪತ್ತೆಯಾಗಿತ್ತು. ಇದೇ ಅಲ್ಫಲಾ ಕಾಲೇಜಿನಲ್ಲಿ ಬಂಧಿತ ವೈದ್ಯರು ಕೆಲಸ ಮಾಡ್ತಿದ್ರು. ದೆಹಲಿಯಲ್ಲಿ ಸ್ಫೋಟಗೊಂಡ ಕಾರಿನ ಉಮರ್ ಕೂಡ ಇಲ್ಲೇ ವ್ಯಾಸಂಗ ಮಾಡಿದ್ದ. ಹೀಗಾಗಿ ಇದೇ ಕಾಲೇಜಿನ ಲ್ಯಾಬ್ ಅನ್ನೇ ಉಗ್ರ ವೈದ್ಯರು ಬಳಸಿರುವ ಆರೋಪ ಕೇಳಿ ಬಂದಿದೆ. ಬಂಧಿತ ಉಗ್ರ ವೈದ್ಯ ಮುಜಾಮಿಲ್ ಶಕೀಲ್ ಅಲ್ಫಲಾ ಕಾಲೇಜು ಕ್ಯಾಂಪಸ್ನಲ್ಲಿ ವಾಸವಿದ್ದ. ಹೊರಗೆ ಪ್ರತ್ಯೇಕವಾಗಿ ಕೊಠಡಿಯೊಂದನ್ನ ಬಾಡಿಗೆ ಕೂಡ ಪಡೆದಿದ್ದ. ಅದೇ ಕೊಠಡಿಯಲ್ಲೇ 8 ದೊಡ್ಡ ಸೂಟ್ ಕೇಸ್ ಮತ್ತು 4 ಸಣ್ಣ ಬ್ಯಾಗ್ಗಳು ಪತ್ತೆಯಾಗಿತ್ತು. ಇದರಲ್ಲಿ AK-74 ಅಸಾಲ್ಟ್ ರೈಫಲ್ ಮತ್ತು ಮ್ಯಾಗಜಿನ್ಗಳು, 83 ಜೀವಂತ ಗುಂಡುಗಳು, 1 ಪಿಸ್ತೂಲ್, 8 ಜೀವಂತ ಗುಂಡುಗಳು, 2 ಖಾಲಿ ಕಾರ್ಟ್ರೇಜ್ಗಳು ಮತ್ತು 2 ಹೆಚ್ಚುವರಿ ಮ್ಯಾಗಜಿನ್ಗಳು ಪತ್ತೆಯಾಗಿದ್ವು. ಮುಜಾಮಿಲ್ ಸಿಕ್ತಿದ್ದಂತೆ 200ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಲಾಗಿತ್ತು. ಕ್ಯಾಂಪಸ್ನಲ್ಲೇ ರೆಡಿ ಆಗ್ತಿತ್ತಂತೆ ಸೂಸೈಡ್ ಬಾಂಬರ್ಸ್ ಪಡೆ. ಇದೇ ಕ್ಯಾಂಪಸ್ನ ವೈದ್ಯೆ ಡಾಕ್ಟರ್ ಶಾಹೀನ್ ಜೈಷ್ ಉಗ್ರರ ಸೂಸೈಡ್ ಬಾಂಬರ್ಸ್ ಪಡೆ ತಯಾರು ಮಾಡಿದ್ಲು ಎನ್ನಲಾಗಿದೆ. ಇದಕ್ಕಾಗಿ ಹಲವು ವರ್ಷಗಳಿಂದ ಸ್ಫೋಟಕಗಳನ್ನ ಸಂಗ್ರಹಿಸಿ ಇಟ್ಟಿದ್ಲು ಅನ್ನೋ ಆಂತರಿಕ ಸಂಗತಿಯು ಹೊರಬಿದ್ದಿದೆ. ಆದ್ರೆ ಈ ಎಲ್ಲ ಆರೋಪಗಳನ್ನ ನಿರಾಕರಿಸಿರುವ ಅಲ್ಫಲಾ ವಿಶ್ವವಿದ್ಯಾಲಯ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಈಗಾಗಲೇ ನಡೆದಿರುವ ದುರಾದೃಷ್ಟಕರ ಬೆಳವಣಿಗೆಗಳಿಂದ ನಾವು ದುಃಖಿತರಾಗಿದ್ದೇವೆ ಮತ್ತು ಅದನ್ನ ಖಂಡಿಸ್ತೇವೆ. ನಮ್ಮ 2 ವೈದ್ಯರನ್ನ ತನಿಖಾ ಸಂಸ್ಥೆಗಳು ಬಂಧಿಸಿವೆ ಅಂತ ತಿಳಿದು ಬಂದಿದೆ. ವಿವಿಯಲ್ಲಿ ತಮ್ಮ ಅಧಿಕೃತ ಸಾಮರ್ಥ್ಯದಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳನ್ನ ಹೊರತುಪಡಿಸಿ ವಿಶ್ವವಿದ್ಯಾನಿಲಯಕ್ಕೆ ಯಾವುದೇ ಸಂಬಂಧವಿಲ್ಲ. ಅಂತಹ ಎಲ್ಲಾ ಸುಳ್ಳು ಮತ್ತು ಮಾನಹಾನಿಕರ ಆರೋಪಗಳನ್ನ ನಾವು ಬಲವಾಗಿ ಖಂಡಿಸ್ತೇವೆ ಮತ್ತು ಸ್ಪಷ್ಟವಾಗಿ ನಿರಾಕರಿಸ್ತೇವೆ. ಕೆಲವು ವೇದಿಕೆಗಳು ಆರೋಪಿಸಿರುವ ಯಾವುದೇ ರಾಸಾಯನಿಕ ಅಥವಾ ವಸ್ತುಗಳನ್ನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬಳಸಲಾಗುವುದಿಲ್ಲ, ಸಂಗ್ರಹಿಸಲಾಗುವುದಿಲ್ಲ ಅಥವಾ ನಿರ್ವಹಿಸಲಾಗುವುದಿಲ್ಲ. ಪ್ರಯೋಗಾಲಯಗಳನ್ನ MBBS ವಿದ್ಯಾರ್ಥಿಗಳು ಮತ್ತು ಇತರ ಅಧಿಕೃತ ಕೋರ್ಸ್ಗಳ ಶೈಕ್ಷಣಿಕ ಮತ್ತು ತರಬೇತಿ ಅವಶ್ಯಕತೆಗಳಿಗಾಗಿ ಮಾತ್ರ ಮತ್ತು ಪ್ರತ್ಯೇಕವಾಗಿ ಬಳಸಲಾಗ್ತದೆ. ಹೀಗೆಂದು ಮಾಧ್ಯಮ ಪ್ರಕಟಣೆ ಮೂಲಕ ಎಲ್ಲ ಆರೋಪಗಳನ್ನ ವಿವಿ ನಿರಾಕರಿಸಿದೆ. ಅಲ್ಫಲಾ ಕಾಲೇಜು ಮೇಲೆ NIA ದಾಳಿಗೆ ಸಿದ್ಧತೆ. ಅಲ್ಫಲಾ ಕಾಲೇಜು ಸುತ್ತ ನಡೆದಿರೋ ಈ ಘಟನೆಗಳು ಸಹಜವಾಗಿ NIA ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ಕಾಲೇಜಿನ ಮೇಲೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ರೇಡ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಈವರೆಗೂ 500ಕ್ಕೂ ಹೆಚ್ಚು ವ್ಯಕ್ತಿಗಳ ವಿಚಾರಣೆ ಮಾಡಲಾಗಿದೆ. ದೆಹಲಿ ಸ್ಫೋಟದ ನಂತರ ವೈದ್ಯ ನಿಸಾರುಲ್ ಹಸನ್ ಎಂಬಾತ ನಾಪತ್ತೆಯಾಗಿದ್ದು ಆತನಿಗಾಗಿ ಹುಡುಕಾಟ ನಡೆಯುತ್ತಿದೆ. ಇಮಾಮ್ ಇಶ್ತಿಯಾಕ್ ತಪ್ಪು ಮಾಡಿಲ್ಲ ಎಂದ ಸಹೋದರ. ಈಗಾಗಲೇ ಉಗ್ರ ವೈದ್ಯ ಮುಜಾಮಿಲ್ ಶಕೀಲ್ಗೆ ಮನೆ ಬಾಡಿಗೆ ನೀಡಿದ ಆರೋಪದಲ್ಲಿ ಮೌಲ್ವಿ ಇಮಾಮ್ ಮೊಹಮ್ಮದ್ ಇಶ್ತಿಯಾಕ್ನನ್ನ ಬಂಧಿಸಲಾಗಿದೆ. ಅಲ್ಫಲಾ ವಿವಿಯಲ್ಲಿ ಮೌಲ್ವಿಯಾಗಿ 20 ವರ್ಷಗಳಿಂದ ಸೋದರ ಕೆಲಸ ಮಾಡ್ತಿದ್ದಾನೆ. ಆತ ತಪ್ಪು ಮಾಡಿಲ್ಲ ಅಂತ ಆತನ ಸಹೋದರ ಹೇಳ್ತಿದ್ದಾನೆ. सीधे साधे आधे लोग हैं, कोई सी दिक्कत नहीं, कोई परेशानी नहीं है। अब क्या है जो सुनने में आ रहा है, हम लोग को खुद यकीन नहीं हो रही है बात कि ऐसे क्या हो गया है।
ಒಟ್ನಲ್ಲಿ ದೆಹಲಿ ಸ್ಫೋಟದಲ್ಲಿ ಫರೀದಾಬಾದ್ನ ಅಲ್ಫಲಾ ವಿವಿಯ ನೆರಳು ಕಾಣಿಸ್ತಿದೆ. ಎನ್ಐಎ ಕೂಡ ತನಿಖೆಗೆ ಮುಂದಾಗಿದೆ. ನಾವೀಗ ಆ ಒಂದು ಯೂನಿವರ್ಸಿಟಿ ಬಳಿ ಇರುವಂಥದ್ದು, ಇದೇ ಒಂದು ಯೂನಿವರ್ಸಿಟಿಯ ಒಂದು ವೈದ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದು ಏನು ಅಲ್ ಫಲಾ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಒಳಗಡೆ ಏನು ತನಿಖೆಯಲ್ಲಿ ಏನು ಕೈಗೊಂಡಿದ್ದಾರೆ. ಮತ್ತು ಕಾಲೇಜು ಆಡಳಿತ ಮಂಡಳಿ ಹೇಳೋದಾದ್ರೆ ಈ ವಿಚಾರ ನಮಗೆ ಗೊತ್ತೇ ಇಲ್ಲ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, TV9 ನವದೆಹಲಿ.